ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮುಂದುವರಿತಾ ಇದೆ. ಲಾರಿಯ ಪಕ್ಕದಲ್ಲಿ ರೇಣುಕಾ ಸ್ವಾಮಿ ಬಿದ್ದಿರುವಂತ ಫೋಟೋ ಇದೆ. ಲಾರಿಯ ಮಾಲೀಕನ ಸಾಕ್ಷಿ 102ರ ಹೇಳಿಕೆಯನ್ನ ದಾಖಲಿಸಿದ್ದೀವಿ, ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂಡಿದ್ದೀವಿ. ಸಾಲ ತೀರಿಸಲಾಗದ್ದಕ್ಕೆ ಅಲ್ಲಿಟ್ಕೊಂಡಿದ್ದಾರೆಂದು ಹೇಳಿಕೆ ಇದೆ. ಶೆಡ್ನಲ್ಲಿದ್ದ ಸಾಕ್ಷಿಗಳು ಖಾಸಗಿ ಸೆಕ್ಯೂರಿಟಿ ಸಂಸ್ಥೆ ಸಿಬ್ಬಂದಿಗಳು. ಶೆಡ್ನಲ್ಲಿ ಕಾವಲಿಗೆ ಶೆಡ್ ಮಾಲೀಕರು ಇಟ್ಕೊಂಡಿದ್ದಾರೆ. ಇವರೆಲ್ಲ ಸೆಕ್ಯೂರಿಟಿಗೆ ಇರುವಂತಹ ವ್ಯಕ್ತಿಗಳು. ಅವರು ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಸೆಕ್ಯೂರಿಟಿ ಸಂಸ್ಥೆಯ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಯಾರು ಎಲ್ಲ ಅಪಾಯಿಂಟ್ ಮಾಡಿದ್ರು, ಯಾರ್ಯಾರಿದ್ರು. ಹೀಗಾಗಿ ಈ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದೆ ಅಂತ ಹೇಳೋದು ಸರಿಯಲ್ಲ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡ್ತಿದ್ದಾರೆ. ಅಂದ್ರೆ ಇದರಲ್ಲಿ ಏನ್ ಷಡ್ಯಂತ್ರ ಇದೆ? ರೇಣುಕಾ ಸ್ವಾಮಿ ವಿಚಾರವಾಗಿ ಇವರು ರೇಣುಕಾ ಸ್ವಾಮಿ ಗೊತ್ತೇ ಇಲ್ಲ, ಅಲ್ಲಿವರೆಗೇನು ಆತನ ಹೆಸರು ಗೌತಮನ ಹೆಸರಿನಲ್ಲಿತ್ತು, ಅದು ಇದು ಅಂತ ಏನು ಹೇಳ್ತಾರಲ್ಲ, ರೇಣುಕಾ ಸ್ವಾಮಿ ಇವರಿಗೆ ಹೇಗೆ ಗೊತ್ತು, ಎಲ್ಲೆಲ್ಲಿ ಇವ್ರ ಜೊತೆ ಕಾಣಿಸ್ಕೊಂಡಿದ್ದಾರೆ ಅನ್ನೋದನ್ನ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಾ ಹೋಗ್ತಿದ್ದಾರೆ. ಸಾಕ್ಷಿಯೊಬ್ಬರ ಮೊಬೈಲ್ನಿಂದ ಫೋಟೋವನ್ನು ಕಳಿಸಿದ್ದಾರೆ. ಸೊ ಹಾಗೇನೆ ಈ ವಿನಯ್ ಇರ್ಬೋದು, ಪ್ರದೋಷ್ ಇರ್ಬೋದು, ಇವರೆಲ್ಲರಿಗೂ ಕೂಡ ಈತ ಹೇಗೆ ಪರಿಚಿತ ಅಥವಾ ಹೇಗೆ ಗೊತ್ತು ಅನ್ನೋದ್ರ ಬಗ್ಗೆ. ಹಾಗೆ ಈ ಲಾರಿ ಪಕ್ಕದಲ್ಲಿ ಬಿದ್ದಿರುವಂಥ ಫೋಟೋನೇ ಫೋಟೋ ಕ್ಲಿಕ್ ಮಾಡಿ ಕಳಿಸಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಲಾರಿ ಯಾರ್ದು, ಅದರ ಮಾಲೀಕ ಯಾರು, ಯಾಕೆ ಸೀಸ್ ಆಗಿ ಅಲ್ಲಿತ್ತು, ಲಾರಿಯ ಮಾಲೀಕ ಸಾಕ್ಷಿ 102 ಅಡಿಯಲ್ಲಿ ದಾಖಲು ಮಾಡ್ಕೊಂಡಿದ್ದೀವಿ ಹೇಳಿಕೆಯನ್ನು. ಹಾಗಾಗಿ ಯಾವುದು ಕೂಡ ಸೃಷ್ಟಿ ಮಾಡಿರುವಂಥದ್ದಲ್ಲ ಅಂತ ನೋಡಿ. ಇದರ ಪಕ್ಕ ಮಲಗಿರುವಂಥ ಫೋಟೋ, ಅದರ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೂಡ ನೀವು ನೋಡ್ಬೋದು ಲಾರಿಯದ್ದು. ಸೊ ಸಾಲ ತೀರಿಸೋಕ್ಕಾಗಿಲ್ಲ ಅಂತ ಅಲ್ಲಿ ಇಟ್ಕೊಂಡಿದ್ರು, ಸೀಸ್ ಮಾಡಿ ಅಲ್ಲಿಟ್ಟಿದ್ರು ಅನ್ನೋ ಸ್ಟೇಟ್ಮೆಂಟನ್ನು ಲಾರಿಯ ಮಾಲೀಕರು ಕೊಟ್ಟಿದ್ದಾರೆ. ಜೊತೆಗೆ ಈ ಶೆಡ್ನಲ್ಲಿದ್ದಂಥ ಸಾಕ್ಷಿಗಳು ಖಾಸಗಿ ಸೆಕ್ಯೂರಿಟಿ ಸಂಸ್ಥೆಯ ಸಿಬ್ಬಂದಿ. ಅಲ್ಲಿನ ಕಾವಲ್ಗೋಸ್ಕರ ಅಂತ ಇಟ್ಟಿದ್ದು. ನಾವು ಆ ಸೆಕ್ಯೂರಿಟಿ ಸಂಸ್ಥೆ ಕೂಡ ಅವ್ರ ಜೊತೆ ಕೂಡ ಕ್ರಾಸ್ ಚೆಕ್ ಮಾಡಿದ್ದೀವಿ, ಅವರ ಹೇಳಿಕೆಯನ್ನು ಕೂಡ ಪಡೆದಿದ್ದೀವಿ. ಹಾಗಾಗಿ ಇವ್ರು ಯಾವುದು ಕೂಡ ಪ್ಲಾಂಟ್ ಮಾಡಿರುವಂಥದ್ದಲ್ಲ. ಸೊ ಶೆಡ್ನಲ್ಲಿ ಕಾವಲಾಗಿರೋದಕ್ಕೆ ಶೆಡ್ ಮಾಲೀಕರು ಇಟ್ಕೊಂಡಿದ್ದಾರೆ ಕಾವಲಿಗೆ ಅಂತ. ಈ ಬಗ್ಗೆ ಕೂಡ ಸೆಕ್ಯೂರಿಟಿ ಸಂಸ್ಥೆಯ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಹಾಗಾಗಿ ಯಾವುದೂ ಇಲ್ಲಿ ಫ್ಯಾಬ್ರಿಕೇಟ್ ಮಾಡಿ ಇಂಥವ್ರನ್ನ ಸಾಕ್ಷಿಗಳನ್ನಾಗಿ ಮಾಡಿ ಇದು ಯಾವುದೂ ಇಲ್ಲ. ಬೇಕಾದ್ರೆ ಅದರ ಬಗ್ಗೆ ಕೂಡ ವಿಚಾರಣೆ ನಡೆಸ್ಬೋದು, ಚೆಕ್ ಮಾಡ್ಬೋದು, ಕ್ರಾಸ್ ಚೆಕ್ ಮಾಡ್ಬೋದು. ಅವ್ರು ಎಲ್ಲಿದ್ದರು, ಎಷ್ಟು ವರ್ಷಗಳಿಂದ ಇಲ್ಲಿ, ಎಷ್ಟು ಟೈಮಿಂದ ಕೆಲಸ ಮಾಡ್ತಾ ಇದ್ರು ಈ ಶೆಡ್ನಲ್ಲಿ ಅಂತ. ಸೊ ಯಾವುದೇ ಸಾಕ್ಷಿಗಳನ್ನು ಸೃಷ್ಟಿ ಮಾಡಲಾಗಿದೆ ಅನ್ನೋದು ತಪ್ಪು ಅಂತ. ಇದು ಎಸ್ಪಿಪಿ ಪ್ರಸನ್ನ ಕುಮಾರ್ ಈಗ ಪೊಲೀಸರ ಪರ ವಾದ ಮಂಡನೆ ಮಾಡ್ತಿರೋದು. ಪೊಲೀಸರು ಮಾಡಿರುವಂಥ ಇನ್ವೆಸ್ಟಿಗೇಷನ್ ಜೊತೆಗೆ ರೇಣುಕಾ ಸ್ವಾಮಿ ಇವರಿಗೆ ಎಲ್ಲಿಂದ ಪರಿಚಯ, ಎಲ್ಲಿಂದ ಶುರುವಾಯಿತು ಕಾಂಟ್ಯಾಕ್ಟ್, ಏನು ಮೆಸೇಜ್ ಮಾಡಿದ್ದ, ಅದಕ್ಕೆ ಇವರು ರಿಪ್ಲೈ ಏನಿತ್ತು, ಇದೆಲ್ಲವನ್ನು ಕೂಡ ಈಗ ಎಳೆಯಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ನ್ಯಾಯಾಧೀಶರ ಮುಂದೆ ತಮ್ಮ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಾಗೆ ಸಾಕ್ಷಿಯೊಬ್ಬರ ಮೊಬೈಲ್ನಿಂದ ಫೋಟೋವನ್ನು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಇಂಥ ಹಲವಾರು ಜಟಿಲ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇರುವಂಥವ್ರು. ಹೇಗೆ ಸಿ ವಿ ನಾಗೇಶ್ ಮೊನ್ನೆ ಹೇಳಿದ್ರು, ಅದಕ್ಕೆ ಸರಿಯಾದಂಥ ಪೈಪೋಟಿ ಈಗ ಅಥವಾ ಈ ವಾದ ಮಂಡನೆ ಮಾಡ್ತಿರುವಂಥದ್ದನ್ನು ನಾವು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಕಡೆಯಿಂದನೂ ನೋಡ್ತಾ ಇದ್ದೀವಿ. ಸೊ ಲಾರಿಯ ಮಾಲೀಕ ಸಾಕ್ಷಿ ಹೇಳಿದ್ದಾರೆ, 102 ಸ್ಟೇಟ್ಮೆಂಟನ್ನು ಪಡ್ಕೊಂಡಿದ್ದೀವಿ, ಸಾಲ ತೀರ್ಸೋಕೆ ಸಾಧ್ಯ ಆಗಿರಲಿಲ್ಲ, ಹಾಗಾಗಿ ಸೀಸ್ ಮಾಡಿ ಅಲ್ಲಿ ಇಟ್ಕೊಂಡಿದ್ರು, ಅದು ನಂದೇ ವೆಹಿಕಲ್ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವುದೂ ಕೂಡ ಇಲ್ಲಿ ಪ್ಲಾಂಟ್ ಮಾಡಿರೋದಾಗಲಿ ಅಥವಾ ಆ ಫೋಟೋ ಅಲ್ಲಿ ಶೆಡ್ಡಲ್ಲಿರೋ ಹಾಗೆ ತೆಗೆದಿರುವಂಥದ್ದಾಗಲಿ ಅಲ್ಲ. ಸೊ ಅದರ ಪಕ್ಕದಲ್ಲೇ ಬಿದ್ದಿರುವಂಥ ಬಾಡಿ ಇವ್ರು ಚೆನ್ನಾಗಿ ಹೊಡೆದು ನಂತರ ಅಲ್ಲಿ ಮಲಗಿಸಿರುವಂಥ ಫೋಟೋ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸ್ಟೇಟ್ಮೆಂಟನ್ನು ಕೂಡ ಪಡ್ಕೊಂಡಿದ್ದೀವಿ ಆ ಲಾರಿ ಮಾಲೀಕರಿಂದ ಅಂತ. ಸೊ ಏನು ಸಿ ವಿ ನಾಗೇಶ್ ಅವರು ಹೇಳಿದರು, ಈ ಸಾಕ್ಷಿಗಳನ್ನು ಎಲ್ಲ ಪ್ಲಾಂಟ್ ಮಾಡಿರೋ ಹಾಗಿದೆ, ಇದ್ಯಾವುದು ಕೂಡ ಸರಿಯಾದಂಥ ಸಾಕ್ಷಿಗಳಲ್ಲ. ಈ ಮಹಜರ್ ವಿಚಾರವಾಗಿ ಸಿಕ್ಕಂಥ ರೆಂಬೆ, ಅದಾದಮೇಲೆ ನೈಲಾನ್ ಹಗ್ಗ, ಇದೆಲ್ಲದರ ಬಗ್ಗೆ ಕೂಡ ಪ್ರಸ್ತಾಪ ಆಗಿತ್ತು.